ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಹಾಸನ ಜಿಲ್ಲೆಯಾದ್ಯಂತ ಸುಮಾರು 6 ವರ್ಷಗಳಿಂದ ನಿರಂತರವಾಗಿ ಒಕ್ಕಲಿಗರನ್ನು ಒಗ್ಗೂಡಿಸುವ ಒಕ್ಕಲಿಗರ ವೇದಿಕೆಯು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಹಾಗೂ ಸಮುದಾಯ ಕಾರ್ಯಕ್ರಮ ಮಾಡುತ್ತಾ ಮತ್ತು ಸಮುದಾಯದ ಯಾವುದೇ ವಿಚಾರದಲ್ಲಿ ಕುಂದುಕೊರತೆಗಳು ಕಂಡುಬಂದಲ್ಲಿ ಅದರ ವಿರುದ್ಧ ಧ್ವನಿಯಾಗಿ ಹೋರಾಟ ಮಾಡುತ್ತಾ ತನ್ನದೇ ಆದ ವೈಶಿಷ್ಟ್ಯ ವಿಭಿನ್ನತೆಯಿಂದ ಸಂಘಟನೆಯನ್ನು ಮಾಡುತ್ತಾ ಬಂದಿದ್ದು, ಇದನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಜಿಲ್ಲಾ ತಾಲೂಕು ಹಾಗೂ ಹೋಬಳಿ ಮಟ್ಟದ ಮತ್ತು ಗ್ರಾಮ ಮಟ್ಟದಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡುತ್ತಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಸುಪ್ರೀತ್ ಗೌಡರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ ಮುಖಂಡರಾದ ಇನ್ನೊಂದು ದೀಪೋರ್ ಇದ್ದಾರೆ. ಇವತ್ತು ನಾವು ಈ ಒಂದು ಪತ್ರಿಕಾ ಗೋಷ್ಠಿಯ ವಿಚಾರವೇನೆಂದ್ರೆ, ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಹಾಸನ ಜಿಲ್ಲಾದ್ಯಂತ ಸಂಘಟನೆಯನ್ನ ಪ್ರಾರಂಭ ಮಾಡಿ 6 ವರ್ಷ ಆಯಿತು. ನಾವು ಈ ಒಕ್ಕಲಿಗರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಹಾಗೆ ಈ ನಮ್ಮ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತ ಕಾರ್ಯಕ್ರಮ, ಹಾಗೆ ನಮ್ಮ ಏನು ರೈತರು ಬಡ ರೈತರಿಗೆ ಏನು ಸರ್ಕಾರದಿಂದ ಬರ್ತಕ್ಕಂತ ಏನು ಸವಲತ್ತುಗಳನ್ನು ನಾವು ಅವರಿಗೆ ದೊರಕಿಸಿಕೊಡುವಂತ ಕಾರ್ಯಕ್ರಮ, ಹಾಗೆ ನಮ್ಮ ಒಕ್ಕಲಿಗರ ನಿಗಮ ಮಂಡಳಿ ಇದೆ, ಅದರಿಂದ ತುಂಬಾ ಸವಲತ್ತುಗಳಿದೆ. ಕರ್ನಾಟಕ ಸರ್ಕಾರ ತುಂಬಾ ಸವಲತ್ತುಗಳನ್ನ ಮಾಡಿಕೊಟ್ಟಿದೆ. ಸ್ವಾವಲಂಬಿ ಬದುಕಿಗೋಸ್ಕರ ಏನು 4 ಚಕ್ರದ ಕಾರ್ಗಳನ್ನು ಏನು ನಾವು ಅವರು ಎಲ್ಲೋ ಗಾಡಿಗಳನ್ನು ಅವರ ಟೂಲ್ಸ್ ಅಂಡ್ ಟ್ರಾವೆಲ್ಸ್ ಮಾಡೋದಕ್ಕೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಮಾಡ್ತಿದ್ದಾರೆ, ಅದು ಸರ್ಕಾರದ ಯೋಜನೆ ಬರುತ್ತೆ. ಆ ಒಂದು ಅಭಿವೃದ್ಧಿ ನಿಗಮ ಮಂಡಳಿನೂ ಬೇಕು ಅಂತ ನಾವು ತುಂಬಾ ವರ್ಷದ ಹಿಂದೆ ಹೋರಾಟ ಮಾಡಿದಾಗ ನಮಗೆ ಅದನ್ನ ಮುಂಚೆ ಯಡಿಯೂರಪ್ಪರ ಬಿಜೆಪಿ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಒಕ್ಕಲಿಗ ನಿಗಮ ಮಂಡಳಿ ಅನ್ನೋ ಒಂದು ಮಂಡಳಿಯನ್ನ ಮಾಡಿ ಇವತ್ತು ರಾಜ್ಯಾದ್ಯಂತ ಅದರಿಂದ ತುಂಬಾ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ. ಹಾಗೆ ನಮ್ಮ ಈ ಜಿಲ್ಲೆ ಒಳಗಡೆ ಈ ಒಂದು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯನ್ನು ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಒಕ್ಕಲಿಗರ ವೇದಿಕೆಗೆ ಕೈ ಜೋಡಿಸಬೇಕು ಅಂತ ಈ ಒಂದು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ, ದೃಶ್ಯ ಮಾಧ್ಯಮ ಮುಖಾಂತರ ಕೇಳ್ತಾ ಇದೀವಿ. ಈಗ ನಾವು ಜಿಲ್ಲಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದೀವಿ. ಪ್ರತಿ ತಾಲೂಕುಗಳಿಗೂ ನಾವು ಬರ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಜಿಲ್ಲಾ ಘಟಕ, ಜಿಲ್ಲಾ ಮಹಿಳಾ ಘಟಕ, ಮತ್ತೆ ರೈತ ಘಟಕ, ಮತ್ತೆ ಯುವ ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ದು. ಆಸಕ್ತ ಯುವಕರು ಮತ್ತೆ ಆಸಕ್ತ ನಮ್ಮ ಸಮುದಾಯದ ಬಾಂಧವರು ನಮ್ಮ ಜೊತೆ ಕೈ ಜೋಡಿಸಿ, ಇದು ಯಾವುದೇ ತರಹದ ರಾಜಕೀಯ ಮಿಶ್ರಣಕ್ಕಾಗ ಸಂಘಟನೆ ಅಲ್ಲ. ರಾಜಕೀಯ ರಹಿತ ಯಾವ ಒಂದು ರಾಜಕೀಯ ಪಕ್ಷಕ್ಕೂ ಕೂಡ ಇದು ಹೊಂದಾಣಿಕೆ ಇಲ್ಲ. ಮತ್ತೆ ಇನ್ನೊಂದು ಸ್ಪಷ್ಟವಾಗಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ, ರಾಜ್ಯ ಒಕ್ಕಲಿಗರ ಸಂಘಕ್ಕೂ ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಗೂ ಯಾವುದೇ ಕೂಡ ಸಂಬಂಧ ಇಲ್ಲ. ರಾಜ್ಯ ಒಕ್ಕಲಿಗರ ಸಂಘನೇ ಬೇರೆ, ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆನೇ ಬೇರೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಇದು ಒಕ್ಕಲಿಗರ ಸಂಘದ ಚುನಾವಣೆಯನ್ನ ಮತ್ತೆ ಒಕ್ಕಲಿಗರ ಸಂಘದ ಐಡಿ ಕಾರ್ಡ್ ಮಾಡ್ಕೊಡ್ತೀವಿ ಅಂತ. ನಮಗೂ ಅದಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧವಿರಲ್ಲ. ನಾವು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ರಾಜ್ಯ ಒಕ್ಕಲಿಗರ ಸಂಘಕ್ಕೂ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಗೂ ಯಾವುದೇ ಕೂಡ ಸಂಬಂಧ ಇರಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಮತ್ತೆ ಈ ಒಂದು ವೇದಿಕೆ ಯಾವುದೇ ಒಂದು ಸಮುದಾಯದ ಅಲೆಗಳಿಬೇಕು, ಸಮುದಾಯನ ಹಕ್ಕು ಏನು ಅಚ್ಚುಕಟ್ಟಬೇಕು, ಸಮುದಾಯದಿಂದ ಬೇರೆ ಬೇರೆ ಏನು ಮಾಡಬೇಕು, ಎಲ್ಲಾ ಸಮುದಾಯದವರು ನಮ್ಗೆಲ್ಲ ಒಂದೇನೆ. ನಾವು ಈ ಸಮುದಾಯದ ಸಂಘಟನೆ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ, ಸಮುದಾಯದಲ್ಲಿ ಏನು ಸವಲತ್ತುಗಳು ಬರ್ತವೆ ಆ ಸವಲತ್ತುಗಳನ್ನ ಕಟ್ಟ ಕಡೆಯ ವ್ಯಕ್ತಿ ಏನು ನಮ್ಮ ಹಳ್ಳಿಗಾಡಿನ ರೈತಗಳಿರ್ತಾರೆ, ಹಳ್ಳಿಗಾಡಿನ ಏನು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ತಲುಪಿಸಬೇಕು. ಯಾಕೆಂದ್ರೆ ಎಲ್ಲಾ ಸಮುದಾಯದಲ್ಲೂ ಅವರವರದೇ ಆದಂತ ಒಂದು ಸಂಘಟನೆಗಳಿದ್ದಾಗ ಅವರವರದೇ ಆದಂತ ಅವರು ಕುಂದುಕೊರತೆಗಳನ್ನ ಅವರವರೇ ಕೂತ್ಕೊಂಡು ಬಗೆಹರಿಸ್ಕೊಳ್ತಿರುವಾಗ ನಾವು ಕೂಡ ಒಂದು ನಮ್ಮ ಸಮುದಾಯದಲ್ಲಿ ಯಾವ್ದಾದ್ರು ಕುಂದುಕೊರತೆಗಳು ಬಂದಾಗ ಆ ಒಂದು ಏನೇ ಒಂದು ಸಮಸ್ಯೆಗಳು ವಿದ್ಯಾರ್ಥಿಗಳಿಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಾವು ಕೂಡ ಜೊತೆಗೆ ನಿಂತು ಹೋರಾಟ ಮಾಡೋದಾಗಿರ್ಬೋದು, ಜೊತೆಲಿ ಅವ್ರಿಗೆ ಏನಾದ್ರು ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಕಟ್ಟಿರೋದು. ಇಲ್ಲಿ ಯಾವ ಸಂಘಟನೆಯನ್ನು ಅಲ್ಲಗಳೆಯಬೇಕು, ಯಾವ ಸಂಘಟನೆಯನ್ನು ಎತ್ಕಟ್ಟಬೇಕು, ಮತ್ತೆ ಬೇರೆ ಒಂದು ಸಮುದಾಯದ ನಾವು ಇದು ಮಾಡಬೇಕು ಅನ್ನೋದು ಏನಿಲ್ಲ. ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಏನೇನು ಸವಲತ್ತುಗಳು ಬರ್ತವೆ, ಏನೇನು ಮಾಡಬಹುದು, ನಮ್ಮ ಕೈಲಿ ಏನಾಗುತ್ತೆ ಸಮುದಾಯದಲ್ಲಿ ಸಂಘಟನೆ ಮಾಡಿಕೊಂಡು ಅನ್ನೋ ವಿಚಾರಕ್ಕೋಸ್ಕರ ನಾವು ಈ ಒಂದು ಸಂಘಟನೆಯನ್ನು ಮಾಡಿದೀವಿ. ಆಲ್ರೆಡಿ 6 ವರ್ಷ ಆಯಿತು. ಪ್ರತಿ ವರ್ಷನೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಮತ್ತೆ ಎಲ್ಲ ತಾಲೂಕಲ್ಲೂ ಕೂಡ ಇನ್ನು ಮುಂದೆ
ಘಟಕಗಳನ್ನ ಉದ್ಘಾಟನೆ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅತಿ ಶೀಘ್ರದಲ್ಲಿ ಇದೇ ಆಲೂರಿನಲ್ಲಿ ನಾವು ಆಲೂರು ತಾಲೂಕು ಘಟಕಗಳನ್ನ ಉದ್ಘಾಟನೆ ಮಾಡಿ ಇಲ್ಲಿ ಏನು ನಿವೃತ್ತ ಸೈನಿಕರಿಗೆ ಸನ್ಮಾನ, ಹಾಗೆ ನಮ್ಮ ಮುಖಂಡರುಗಳಿಗೆ ಸನ್ಮಾನ ಮತ್ತೆ ಮಕ್ಕಳುಗಳಿಗೆ ಪುಸ್ತಕ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು